ಎಲ್ಲರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಬೆಳಗ್ಗೆ 8:30ಗೆ ಮದಲಾಪುರದಿಂದ ಹೊರಟಿದ್ದು. ಬಸ್ ಯಾವುದೂ ಇಲ್ಲ ಅಂತ ಸೋಮವಾರಪೇಟೆಯಿಂದ ಇಲ್ಲಿಗೆ ಬರೋಕ್ಕೆ ಇಷ್ಟೊತ್ತಾಯ್ತು, ಆಗಲೇ 12:30. ಇವತ್ತು ಊರಲ್ಲಿ ಪೂಜೆ ಇರೋದ್ರಿಂದ ಅವರು ಪೂಜೆ ಐಟಮ್ಗಳನ್ನ ಕೊಟ್ಟು ಬರೋಕ್ಕೆ ಊರೊಳಗೆ ಹೋಗ್ತಾ ಇದ್ದೀನಿ. ಬಂದ್ಬಿಟ್ಟು ಈಗ ಮನೆಯದೊಂದು ಸ್ವಲ್ಪ ಕೆಲಸ ಬಾಕಿ ಇದ್ದಾವೆ. ಇವತ್ತು ಕರೆಂಟ್ ಬರುತ್ತೆ ಸಂಜೆ, ಬರೋದ್ರೊಳಗೆ ಒಂದು ಸ್ವಲ್ಪ ಕೆಲಸಗಳನ್ನ ಮಾಡ್ಕೋಬೇಕು. ಮನೆಗೆ ಬೇರೆ ಡೋರೆಲ್ಲ ಹಾಕಿ ಇವಾಗ ಅಲ್ಲಿ ಊರೊಳಗೆ ಹೋಗಿ ಐಟಮ್ ಎಲ್ಲ ಕೊಟ್ಬಿಟ್ಟು ಬರಬೇಕು. ಅದಕ್ಕೆ ಒಬ್ಬನೇ ಹೋಗ್ತಾ ಇದ್ದೀನಿ ಐಟಮ್ಗಳು ತಗೊಂಡು. ನಮ್ಮೂರು ಗದ್ದೆ ಗಿಡಕ್ಕೆ ಊರವರೆಲ್ಲ ಸೇರಿ ಅಲ್ಲೊಂದು ರೋಡ್ ಮಾಡಿಸೋರೆ. ಇವಾಗ ಗದ್ದೆಯಿಂದ ಸೇತುವೆ ದಾಟಿ ಊರೊಳಗೆ ಹೋಗ್ತಾ ಇದ್ದೀನಿ. ನೋಡಿ ರೋಡ್ ಹೆಂಗೈತೆ ಊರೊಳಗೆ ಹೋಗೋದು, ಚಿಕ್ಕ ಕಾಲ್ದಾರಿ. ನಮ್ಮನೆ ಆ ಕಡೆ ಗದ್ದೆಯಿಂದ ದಾಟಿ ಸಪ್ರೇಟಾಗೈತೆ, ಊರಿರೋದು ಮಾತ್ರ ಇಲ್ಲಿ. ಅಲ್ಲಿ ನಮ್ಮನೆ ಮಾತ್ರ ಇರೋದು. ಅವಾಗ ಊರು ತೋರಿಸ್ತೀನಿ ನೋಡಿ, ಎಲ್ಲೋಯ್ತು ಊರಲ್ಲಿ. ಅವು ಮನೆ ಕಾಣಿಸ್ತಿಲ್ಲ, ಎಲ್ಲ ಫುಲ್ ಕಾಡು ಬೆಳೆದೈತೆ, ಮರ ಗಿಡಗಳು. ಇವತ್ತು ಪೂಜೆ ನಡೆಯೋದಿಲ್ಲೇ. ಬೆಳಗ್ಗೆನೇ ಬಂದು ಊರವರೆಲ್ಲ ಸೇರಿ ಫುಲ್ ಕ್ಲೀನ್ ಮಾಡವ್ರೆ. ನಾನು ಬರಬೇಕಿತ್ತು, ಮದಲಾಪುರಕ್ಕೆ ಹೋಗಿದ್ದರಿಂದ ಬಸ್ ಸಿಗ್ದಲ್ಲೇ ಬರೋದಕ್ಕೆ ಆಗಲಿಲ್ಲ. ಅದಕ್ಕೆ ಅಂತಲೇ ಬೇಗ ಬಂದೆ 8:30ಗೆ. ಅಲ್ಲಿ ಇವತ್ತು ಭಾನುವಾರ ಅಂತ ಯಾವ ಬಸ್ಗಳು ಇಲ್ಲ. ಇಲ್ಲಿಗೆ ಬಂದು ತಲುಪೋಕೆ 12:30 ಆಗೋಗೈತೆ. ಈಗಲೂ ಬಸ್ ಸಿಗ್ದಲ್ಲೇ ಆಟೋ ಮಾಡ್ಕೊಬಂದ್ವಿ ನಾನು ಅಪ್ಪ. ಇವಾಗ ತರಕಾರಿ ಎಲ್ಲ ಕೊಟ್ಟಾಯಿತು, ಎಷ್ಟು ಬೇಕೋ ಅಷ್ಟು ಅವ್ರು ತಗೊಂಡ್ರು. ಇನ್ನು ಮಿಕ್ಕಿದ್ನ ವಾಪಸ್ ತಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಅಲ್ಲಿ ರೂಮ್ಗೆ ಡೋರೆಲ್ಲ ಮಾಡ್ತವ್ರು ನಮ್ಮಪ್ಪ. ಅವಾಗ ನಾನು ಸೇರ್ಕೋಬೇಕು. ಇನ್ನು 2:30ಗೆ ಪೂಜೆ ಅಂತೆ. ಅಲ್ಲಿ ಕೆಲಸ ಆದಷ್ಟು ಮುಗಿಸಿ 2:30ಗೆ ಪೂಜೆಗೆ ಹೋಗಬೇಕು. ಇಲ್ಲಿ ಕೆಳಗೆ ಗದ್ದೆಲಿ ಇಲ್ಲೆಲ್ಲ ನೀರು ಪೂರ್ತಿ ಹಿಂಗೋಗಿತ್ತು. ಈಗ ಮತ್ತೆ ನೋಡ್ರೆ ಆಗಲೇ ಮತ್ತೆ ನೀರು ಉದ್ಭವ ಆಗ್ಬಿಡೈತೆ. ಈಗ ಫಸ್ಟು ನಾಳೆ ಬೆಳಿಗ್ಗೆ ಎದ್ದು ಇದನ್ನು ಕಡ್ಲೊಡ್ದು ನೀರನ್ನ ಹಿಂಗಿಸ್ಬೇಕು. ಇವಾಗ ಬಂದವು ಮನೆ ಹತ್ರ. ಇವಾಗ ಮೇಲಿರೋ ಟ್ಯಾರ್ಪಲೆಲ್ಲ ತೆಗೆದು ಹೊಸ ಟ್ಯಾರ್ಪಲ್ ಹಾಕಿ ಅದನ್ನೆಲ್ಲ ಒಳಗಡೆ ಹಾಕೋಬೇಕು. ಇವಾಗ ಹಳೆ ಟ್ಯಾರ್ಪಲೆಲ್ಲ ತೆಗೆದು ಹೊಸ ಟ್ಯಾರ್ಪಲ್ಲು ಹಾಕ್ತಾಯಿದ್ದೀವಿ ಮೇಲಕ್ಕೆ. ಇವಾಗ ಮೇಲೆ ಟ್ಯಾರ್ಪಲೆಲ್ಲ ಹಾಕಾಯಿತು, ಫುಲ್ಲೆಲ್ಲ ಕವರ್ ಆಗೈತೆ. ಇವಾಗ ಹಣ್ಕಾಯಿ ತಗೊಂಡು ಪೂಜೆಗೆ ಹೋಗಿ ವಾಪಸ್ ಬಂದು ಮಿಕ್ಕಿದ ಕೆಲಸ ಈಗ ತೋರಿಸ್ತೀನಿ ನೋಡಿ ಆಚೆ. ಅರ್ಧ ದಾರಿ ಆಗಲೇ ಸೇತುವೆ ಹತ್ರ ಹೋಗಿದ್ದೆ. ಬರೀ ಇದೊಂದು ಕಟಿಂಗ್ ಪ್ಲೇಯರ್ನ ಮರ್ತೋಗಿದೆ ಅಂತ ತಗೋಕ್ಕೆ ವಾಪಸ್ ಬಂದೆ. ಮತ್ತೆ ಅಲ್ಲಿಂದ ಬೇರೆಯವ್ರ ಹತ್ರ ಇಸ್ಕೊಬಂದಿದ್ದೆ. ಇವರಿಗೆ ವಾಪಸ್ ಕೊಡಬೇಕು. ಮತ್ತೆ ಇಲ್ಲೇ ಇಟ್ಕೊಂಡ್ರೆ ಮರ್ತೋಯ್ತವೆ ಅಂತ ತಗೋಗಿ ಬಂದೆ. ಈಗ ಮತ್ತೆ ವಾಪಸ್ ಅಷ್ಟು ದೂರ ಹೋಗ್ಬೇಕು. ಇವಾಗ ಪೂಜೆ ಮುಗಿಸ್ಕೊಬಂದು ಮಿಕ್ಕಿದ ಕೆಲಸನ ಮುಂದುವರಿಸ್ತೀನಿ. ಇವಾಗ ಮೊದಲು ಪೂಜೆ ಆಗೋ ಕಡೆಗೆ ಹೋಗೋಣ. ಇವಾಗ ದೇವಸ್ಥಾನದ್ದು ಪೂಜೆ ಎಲ್ಲ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ. ಆವಾಗಲೇ ಮುಗೀತು. ಚಿಕನ್ ಸಾಂಬಾರು ಮಾಡೋಕ್ಕೆ ಹೋಗಿ ಅದು ಮಳೆ ಬಂತು ಅಂತ ಲೇಟಾಗಿ ಇವಾಗಲೇ 6 ಗಂಟೆ ಆಗೈತೆ. ಇವತ್ತು ಕರೆಂಟವನು ಕೈ ಎತ್ತವನೇ, ಬಂದಿಲ್ಲ ಮಳೆ ಅಂತ. ಹಂಗಾಗಿ ಇವತ್ತು ಕರೆಂಟ್ ಹಾಕ್ಸೋಕ್ಕಾಗಲ್ಲ. ಈಗ ಸೀದಾ ಬೆಟ್ಟದ ಕೊಪ್ಪಕ್ಕೆ ಹೋಗಿ ಮಿಕ್ಕಿದ ಕೆಲಸ ಏನಿರೋ ನಾಳೆ ಕರೆಂಟ್ ಬಂದಮೇಲೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಈ ವಿಡಿಯೋನ ಇಲ್ಲೇ ಮುಗಿಸೋಣ ಅಂದ್ಕೊಂಡಿದ್ದೆ, ಕರೆಂಟ್ ಅವ್ರು ಬರೋಲ್ಲ ಅಂತ. ಪುಣ್ಯಕ್ಕೆ ಬತ್ತವ್ರಂತೆ. ನೋಡೋಣ ಬಂದ್ಬಿಟ್ಟು ಎಷ್ಟೊತ್ತಿಗೆ ಹಾಕ್ಕೊಡ್ತಾರೆ ಕರೆಂಟ ಅಂತ. ತಗೊಂಡು ಬಂದರೆ ಮನೆಗೆ
ಕರೆಂಟ್. ಅವ್ರ ಜೊತೆನೇ ಮಾತಾಡ್ತವ್ರೆ. ಇನ್ನೇನು ಇಲ್ಲೇ ಹತ್ರದಲ್ಲಿ ಬಂದಿರ್ಬೋದು. ತೋರಿಸ್ತೀನಿ ಬಂದಮೇಲೆ ಕರೆಂಟ್ ಹೆಂಗೆ ಎಳಿತೀವಿ ಅಂತ. ಇವತ್ತು ಕರೆಂಟ್ ಅವ್ರು ಬಂದಿದ್ದು ವೇಸ್ಟ್ ಆಯಿತು. ಬಂದು ನೋಡ್ಕೊಂಡು ನಾಳೆ 10:30 ಬರ್ತೀವಿ ಅಂತ ಹೇಳ್ಬಿಟ್ಟು ಹೋದರು. ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್.